ಎಲ್ರಿಗೂ ನಮಸ್ಕಾರ. ಕವಿಗಳ ನಾಡು, ಕಾವ್ಯಗಳ ಕಾಡು, ಕಲೆಗಳ ಬೀಡು, ಕನ್ನಡಿಗರ ಹೆಮ್ಮೆಯ ಹಬ್ಬ, ಕರುನಾಡಿನ ಹಿರಿಮೆಯ ಹಬ್ಬ. ಕನ್ನಡ ನಾಡಿನಿಂದ ಕೆನಡಾ ನಾಡಿನವರೆಗೂ ಬಂದಿರತಕ್ಕಂಥ ಪ್ರತಿಯೊಬ್ಬ ಕನ್ನಡಿಗರಿಗೂ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ನಾಡಗೀತೆ ಜಯ ಭಾರತ ಜನನಿಯ ಅನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೀವನದಲ್ಲಿ ಎಲ್ಲೇ ಇದ್ರೂ ಹೇಗೆ ಇದ್ರೂ ಸಹಿತ ತಂದೆ ಹೆಣ್ಣು ತಾಯಿಯ ಮಡಿಲು ಈ ಎರಡನ್ನ ಮರಿಬಾರ್ದಂತೆ. ಅದೇ ರೀತಿ ನಾವು ಎಲ್ಲೇ ಇದ್ರೂ ಸಹಿತ ನಮ್ಮ ದೇಶದ ಬಗ್ಗೆ ಅಭಿಮಾನ, ನಮ್ಮ ನಾಡಿನ ಬಗ್ಗೆ ಪ್ರೀತಿ ಇವೆರಡೂ ಸಹಿತ ಯಾವತ್ತೂ ಮರಿಬಾರ್ದು ಅಂತಕ್ಕಂಥದ್ದು ನಮ್ಮ ನಾಡು ನುಡಿ ಹೇಳೋದು. ನಾವು ಇವತ್ತು ನಮ್ಮ ದೇಶದಿಂದ ನಮ್ಮ ನಾಡಿನಿಂದ ಇಷ್ಟೊಂದು ದೂರದಲ್ಲಿ ಇದ್ರೂ ಇವತ್ತು ರಾಜ್ಯೋತ್ಸವ ಅಂತ ಹೇಳಿದ ಕೂಡಲೇ ಇಷ್ಟು ಜನ ಸೇರಿದ್ದೀವಿ ಅಂತಂದ್ರೆ ಇದು ನಮ್ಮ ದೇಶದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ಎಷ್ಟು ಅಭಿಮಾನ ಇದೆ ಅನ್ನೋದು ತೋರಿಸ್ಬಿಡ್ತಾ ಇದೆ. ಆಮೇಲೆ ಈ ರೀತಿ ಕಾರ್ಯಕ್ರಮ ಮಾಡೋದು ಒಂಥರ ತಾಯಿ ಸೇವೆ ಮಾಡಿದ ಹಾಗೇನೆ. ತಾಯಿ ಸೇವೆ ಮಾಡೋದು ಮಕ್ಕಳಾದವರ ಆದ್ಯ ಕರ್ತವ್ಯ. ಅದಕ್ಕೆ ಸಾಕ್ಷಿನೇ ಈ ಕಾರ್ಯಕ್ರಮ. ದ.ರಾ. ಬೇಂದ್ರೆ ಅವ್ರನ್ನ ಯಾರು ಕೇಳ್ತಾರಂತೆ, ಸರ್ ನಿಮ್ಗೆ ಕನ್ನಡದ ಬಗ್ಗೆ ಏನ್ ಅನ್ಸುತ್ತೆ ಅಂತ. ಅವಾಗ ದ.ರಾ. ಬೇಂದ್ರೆ ಅವ್ರು ಹೇಳ್ತಾರಂತೆ, ನಾನು ಮುಡಿಯಿಂದ ಅಡಿವರೆಗೂ ಕನ್ನಡಮಯವಾಗಿದ್ದೀನಿ ಅಂತ ಹೇಳ್ತಾರಂತೆ. ಅದು ಹೇಗೆ ಸರ್ ಅಂತ ಕೇಳ್ತಾರೆ. ಅವಾಗ ದ.ರಾ. ಬೇಂದ್ರೆ ಅವ್ರು ಹೇಳ್ತಾರೆ, ನೋಡಿ, ಕನ್ನಡ, ಕೂದಲು, ಕಣ್ಣು, ಕಿವಿ, ಕೈ, ಕಾಲು, ನಾನು ಹಾಕೋದು ಕಚ್ಚೆ ಪಂಚೆ, ಕೋಟು, ಕುರ್ತಾ, ತಲೆ ಮೇಲೆ ಕಪ್ಪು ಟೋಪಿ, ಕಣ್ಣಿಗೆ ಕನ್ನಡಕ ಹಾಕೊಂಡು, ಕೈಲಿ ಕೋಲ್ ಹಿಡ್ಕೊಂಡು ಕರ್ನಾಟಕದ ತುಂಬ ಕನ್ನಡ ಮಾಡ್ಕೊಂಡು ಕಡೆವರೆಗೂ ಹೆಮ್ಮೆಯಿಂದ ಇರ್ತೀನಿ ಅಂತ ಹೇಳಿದ್ರಂತೆ. ಇದು ದ.ರಾ. ಬೇಂದ್ರೆ ಅವರ ಕನ್ನಡ ಪ್ರೀತಿ. ಇನ್ನು ನಮ್ಮ ಡಿ.ವಿ.ಜಿ ಅವರು, ಮಂಕುತಿಮ್ಮನ ಕಗ್ಗದ ಹರಿಕಾರ ಡಿ.ವಿ.ಜಿ ಅವರು ಅವ್ರ ಜೀವನದ ಬಗ್ಗೆ ಯಾಕೆ ತಿಳ್ಕೋಬೇಕು ಅಂತಂದ್ರೆ ಕನ್ನಡ ಸಾಹಿತ್ಯಕ್ಕಿರೋ ಶಕ್ತಿ ಅಂತದ್ದು ಅನ್ನೋದು ಗೊತ್ತಾಗತ್ತೆ. ಡಿ.ವಿ.ಜಿ ಅವರು ಅವರ ಜೀವನದ 10ನೇ ತರಗತಿಯಲ್ಲಿ ಫೇಲ್ ಆಗ್ತಾರೆ. ಅದು ಕನ್ನಡ ವಿಷಯದಲ್ಲೇ ಫೇಲ್ ಆಗ್ತಾರೆ. ಅವ್ರ ಮುಂದೆ ಜೀವನ ಹೇಗೆ ಅಂತ ಯೋಚನೆ ಮಾಡಿದಾಗ ಬರವಣಿಗೆ ಶುರು ಮಾಡ್ತಾರೆ. ಬರಿತಾ ಹಾಗೆ ಪತ್ರಿಕೋದ್ಯಮ ಸೇರ್ಕೋತಾರೆ, ಬರವಣಿಗೆ ಮುಂದುವರಿಸ್ತಾರೆ. ಮುಂದೆ ಅವರು ಬರೀತಾನೆ ಮೈಸೂರು ವಿಶ್ವವಿದ್ಯಾಲಯದವರು ಅವರ ಸಾಹಿತ್ಯನ MA ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕ ಮಾಡೋದಲ್ಲದೆ ಗೌರವಯುತ ಡಾಕ್ಟರೇಟ್ ಪದವಿ ಕೊಡ್ತಾರೆ. ಇದು ಕನ್ನಡ ಸಾಹಿತ್ಯಕ್ಕಿರೋ ಶಕ್ತಿ ಅಂತಂದ್ರೆ. ಇನ್ನು BM ಶ್ರೀ ಅವರು ಅವ್ರನ್ನ ಕನ್ನಡದ ಕಣ್ವ ಅಂತ ಕರೀತಾರೆ. ಯಾಕಂತಂದ್ರೆ ಕಣ್ವ ಮಹರ್ಷಿ ಶಾಕುಂತಲೆಯ ಸಾಕು ತಂದೆ. ಶಾಕುಂತಲೆ ವಿಶ್ವಾಮಿತ್ರ ಮತ್ತು ಮೇನಕೆಯ ಮಗಳು. ಅವರು ಕಾರಣಾಂತರದಿಂದ ಶಾಕುಂತಲೆನ ಕಾಡಲ್ಲಿ ಬಿಟ್ಟೋದಾಗ ಅನಾಥವಾಗಿರ್ತಕ್ಕಂಥ ಮಗುನ ಎತ್ತಿ ಕಾಪಾಡಿದ್ದು ಕಣ್ವ ಮಹರ್ಷಿ. ಅದೇ ರೀತಿ BM ಶ್ರೀ ಅವರು ಒಂದು ಕಾಲದಲ್ಲಿ ಇಂಗ್ಲಿಷ್ ಭಾಷೆಯ ಪ್ರಭಾವದಲ್ಲಿ ಅನಾಥವಾಗಿ ಬಿದ್ದಿರ್ತಕ್ಕಂಥ ಕನ್ನಡ ಭಾಷೆಯನ್ನ ಎತ್ತಿ ಕಾಪಾಡಿರ್ತಕ್ಕಂಥವ್ರು BM ಶ್ರೀ ಅವರು. ಅದಕ್ಕೆ ಅವ್ರನ್ನ ಕನ್ನಡದ ಕಣ್ವ ಅಂತ ಕರೀತಾರೆ. ಇನ್ನು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರನ್ನ ಯಾರು ಕೇಳ್ತಾರಂತ, ಸರ್ ಕನ್ನಡನ ಉಳಿಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಸರ್? ಅವಾಗ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ತಾರಂತೆ, ನಾವು ಕನ್ನಡನ ಉಳಿಸ್ಬೇಕು ಅಂತಂದ್ರೆ ಬಾವುಟ ಹಿಡ್ಕೊಂಡು ಶಾಲ್ ಹಾಕೊಂಡು ಹೋರಾಟನೆ ಮಾಡ್ಬೇಕಂತ ಏನಿಲ್ಲ. ಕನ್ನಡನ ಉಳಿಸ್ಬೇಕು ಅಂತಂದ್ರೆ ನಾವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಕನ್ನಡನ ಬಳಸಬೇಕು. ಕನ್ನಡ ಬಳಸಿದ್ರೆ ಉಳಿಯುತ್ತೆ, ಉಳಿದ್ರೆ ಬೆಳೆಯುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಾನು ಡಿ.ವಿ.ಜಿ ಅವ್ರ ಬಗ್ಗೆ ಹೇಳಿದೆ, ದ.ರಾ. ಬೇಂದ್ರೆ ಅವ್ರ ಬಗ್ಗೆ ಹೇಳಿದೆ, BM ಶ್ರೀ ಅವ್ರ ಬಗ್ಗೆ ಹೇಳಿದೆ, ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ಹೇಳಿದೆ. ಯಾಕಂತಂದ್ರೆ ಇತಿಹಾಸ ಸೃಷ್ಟಿ ಮಾಡಬೇಕು ಅಂತಂದ್ರೆ ಇತಿಹಾಸ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಅಂತಕ್ಕಂಥ ಒಂದು ಮಾತಿದೆ. ಅದಕ್ಕೆ ಇತಿಹಾಸ ಗೊತ್ತಿರಲಿ ಅಂತೇಳಿ ಮಾತನ್ನು ಹೇಳಿದೆ. ಆಮೇಲೆ ಇಂಥ ಒಂದು ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನೀವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಬಂದಿರತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಯಾಕಂದ್ರೆ ಕನ್ನಡ ಭಾಷೆ ನಮ್ಮ ಭಾಷೆ, ನಮ್ಮ ಮಾತೃಭಾಷೆ, ನಮ್ಮ ಪ್ರೀತಿಯ ಭಾಷೆ. ಕನ್ನಡ ಭಾಷೆ ನಮ್ಮ ಅಭಿಮಾನದ ಭಾಷೆ, ನಮ್ಮ ಭಾವನೆಯ ಭಾಷೆ, ನಮ್ಮ ಹೆಮ್ಮೆಯ ಭಾಷೆ. ಈ ಭಾಷೆಯನ್ನು ಬಳಸೋಕೆ ಯಾವ ಸಂಕೋಚನೂ ಬೇಡ.
ಈ ಭಾಷೆನ ಧೈರ್ಯವಾಗಿ ಬೆಳೆಸಿ, ಉಳಿಸಿ ಮತ್ತು ಬೆಳೆಸಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ರಾಜ್ಯೋತ್ಸವ ಶುಭಾಶಯಗಳು. ನಮಸ್ಕಾರ.